ಬಾಣಾಸುರನಿಂದ ಪ್ರತಿಷ್ಠಾಪನೆಗೊಂಡಂಥ ಈ ಒಂದು ಕ್ಷೇತ್ರ ಚನ್ನಪಟ್ಟಣ ಕಣ್ವ ಮಹರ್ಷಿಗಳ ನೆಲೆಯೂರು ತವರೂರು ಅಂತ ಹೇಳ್ತಾರೆ. ಕಣ್ವ ಮಹರ್ಷಿಗಳು ಇಲ್ಲಿ ಬಂದು ಪೂಜಿಸ್ತಾ ಇದ್ರು ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಶಿವರಾತ್ರಿ ದಿನ ಶಿವನ ಭಕ್ತರಿಗೆ ಬಹಳ ವಿಶೇಷವಾದ ದಿನ. ಹಾಗಾಗಿ ಮಾಧ್ಯಮದ ಮೂಲಕ ನಗರದ ಜಿಲ್ಲೆಯ ಎಲ್ಲ ಧಾರ್ಮಿಕ ಶ್ರದ್ಧಾ ಭಕ್ತರು ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಬೇಕು. ಆ ಮೂಲಕ ಶಿವನ ದರ್ಶನವನ್ನು ಪಡಿಬೇಕು, ಶಿವರಾತ್ರಿಯ ಜಾಗರಣೆಯನ್ನು, ಶಿವನ ಧ್ಯಾನವನ್ನು ಮಾಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ. ಎಷ್ಟು ಜನ ಸೇರ್ತಾರೆ ಅಂತ ನಿರೀಕ್ಷೆ? ಸುಮಾರು ಆ ದಿನ 8,000 ರಿಂದ 10,000 ಜನ ಭಾನುವಾರ ಶಿವರಾತ್ರಿ ದಿನ ಸೇರ್ತಾರೆ. ಮತ್ತೆ ಮಾರನೆಗೂ ಕೂಡ ಒಂದು 3,000 ರಿಂದ 4,000 ಜನ ಇಡೀ ದಿನದಲ್ಲಿ ದರ್ಶನ ವ್ಯವಸ್ಥೆ ಆಗುತ್ತೆ. ಐದು ಅಭಿಷೇಕದಿಂದ ಒಟ್ಟು ನಮಗೆ ಸುಮಾರು 15,000 ಜನದ ನಿರೀಕ್ಷೆ ಇದೆ. ಅಷ್ಟು ಜನಕ್ಕೆ ಸಕಲವಾದಂತಹ ದರ್ಶನದ ವ್ಯವಸ್ಥೆ, ಸರದಿ ಸಾಲಲ್ಲಿ ದರ್ಶನದ ವ್ಯವಸ್ಥೆ ಹಾಗೂ ಪ್ರಸಾದ ವಿತರಣೆ ಆಗುತ್ತೆ. ಪೊಲೀಸ್ ಬಂದೋಬಸ್ತು ಮತ್ತೆ ವಾಹನ ಸೌಕರ್ಯಕ್ಕೆಲ್ಲ ವ್ಯವಸ್ಥೆ ಎಲ್ಲ ಆಗಿದೆ. ತಾಲೂಕು ಆಡಳಿತ ಕೂಡ ನಮಗೆ ಸಹಕಾರ ನೀಡ್ತಾ ಇದೆ. ಹಾಗೆ ಅಕ್ಕಪಕ್ಕದ ಈ ಒಂದು ಭಾಗದ ಪ್ರಮುಖರುಗಳೆಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ತಾಲೂಕು ಆಡಳಿತ ಕೂಡ ನಮಗೆ ಸಹಕಾರ ನೀಡಿದೆ ಅಂತೇಳಿ ಮಾಧ್ಯಮದ ಮೂಲಕ ನಾನು ರಥೋತ್ಸವ ಸೋಮವಾರ ಸಂಜೆ 6 ಗಂಟೆಗೆ ಇರುತ್ತೆ. ಇಲ್ಲಿಂದ ಗರಡಗಮನ ಬೀದಿ ತನಕ ಹೋಗಿ ವಾಪಸ್ ನಮ್ಮ ಡೋಂಗ್ಲೇಡ್ ಸರ್ಕಲ್ ತನಕ ಹೋಗಿ ವಾಪಸ್ ಯಾವ್ದು ತನಕ ತುಳಸಿ ತೋಟದ ಬೀದಿ ತನಕ ಹೋಗಿ ವಾಪಸ್ MG ರಸ್ತೆಯಲ್ಲಿ ಪ್ರಮುಖವಾಗಿ ರಥೋತ್ಸವ ಇರುತ್ತೆ. ಸಂಜೆ ಸುಮಾರು 3-4 ಗಂಟೆ ಅದು 100 ವರ್ಷಗಳಿಂದ ನಡ್ಕೊಂಡು ಬಂದಿದೆ.